ಆದರೆ ಎಲ್ಲರಿಗೂ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಇದುವರೆಗೆ ಮಾಡಲಿಕ್ಕೆ ಯಾರಿಂದೂ ಆಗಿಲ್ಲ. ಇದು ಒಬ್ಬರಿಗೆ ಹೇಳ್ತಾ ಇಲ್ಲ, ಎಲ್ಲರಿಗೂ ಹೇಳುವಂಥದ್ದು. ಆ ದಿಶೆಯಲ್ಲಿ ಹೊಸ ಯೋಜನೆಗಳನ್ನು ಮಾಡಿರಿ. ಎಲ್ಲ ಬಿಟ್ಕೊಟ್ಟು ಶಾಲೆ ಬಂದ ಕೂಡಲೇ ನೀವು ಕೇಸ್ ಹಾಕೊಂಬರ್ರಿ ಅಂತ ಹೇಳೋದು, ಅವ್ರು ಹಿಸಾಬ್ ಹಾಕೊಂಡು ಬರ್ರಿ ಅಂತ ಹೇಳಿದ್ರು, ನೀವು ಶಿವಧರ ಹಾಕೊಂಬರ್ರಿ, ನೀವು ಜನವಾರ ಹಾಕೊಂಬರ್ರಿ, ಅವ್ರಪ್ಪ ಹಾಕೊಂಬರಲಿ. ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನು ಭಾಳ ಯೋಗ್ಯ. ಎಷ್ಟು ನಿರ್ಲಕ್ಷ್ಯ ಮಾಡ್ತೀರಿ ಅಷ್ಟು ಕೂಡಿ ಹೋಗ್ತಾರೆ. ನಾವು ಅದನ್ನು ಹಚ್ಚುವ ಅವಶ್ಯಕತೆ ಇಲ್ಲ. ಆಯ್ತಪ್ಪ ಬರೋಬ್ಬರ ಇದೆ. ಈಗ ಹಿಜಾಬ್ ಹಾಕೊಂಡು ಹೋಗ್ರಿ ಪಾಪ ಅವರು ಕಲೀಲಿ. ಯಾಕಂದ್ರೆ ಮುಸ್ಲಿಮರಲ್ಲೇ ಸಾಚಾರ ಕಮಿಟಿ ಪ್ರಕಾರ, ಸಾಚಾರ ವರದಿ ಬರ್ತದೆ, ಅವರ ಅಭಿಪ್ರಾಯದ ಪ್ರಕಾರ ದಲಿತರಿಗಿಂತಲೂ ಹೆಚ್ಚು ಕಲೀಲಾರದ ಹೆಣ್ಣುಮಕ್ಕಳು ಮುಸ್ಲಿಮರಲ್ಲಿದ್ದಾರಂತೆ. ಪಾಪ ಅವರು ಕಲೀಲಿ, ಹೆಣ್ಮಕ್ಕಳು ತಿಳುವಳಿಕೆ ಬರಲಿ, ಶಿಕ್ಷಣ ಬರಲಿ. ಅವ್ರಿಗೂ ಹೆಣ್ಮಕ್ಳು ಕಳಿಸ್ತಾ ಇದ್ದಾರೆ. ಪಾಪ ಮೊದಲು ಮೂಲಭೂತವಾದಿಗಳು ಹೆಚ್ಚಿದ್ದಾರೆ. ಅಲ್ಲಿ ನಮ್ಮಲ್ಲೇ ಹಿಂದೂಗಳಲ್ಲಿ ಮೂಲಭೂತವಾದಿ ಇದ್ದಾರೆ, ಹಾಗೆ ಮುಸ್ಲಿಮರಲ್ಲೂ ಮೂಲಭೂತವಾದಿಗಳಿದ್ದಾರೆ. ಯಾಕಪ್ಪ ಹೆಣ್ಮಕ್ಳು ಕಲಿಸ್ಬೇಕು, ಮನ್ಯಾಗ ಅಡುಗೆ ಮಾಡೋರು ಅಷ್ಟ ಅಂತೇಳಿ ಆ ಮಕ್ಕಳಿಗೆ ಒಂದು ವಿದ್ಯೆ ಕಡೆಗೆ ಹಿಸಾಬರ ಹಾಕಿ ಕಳಿಸ್ತಾರೆ. ಕಲೀಲಿ ಮಕ್ಕಳು, ಅವರು ಶಿಕ್ಷಣ ಕಲಿತ, ವಿಜ್ಞಾನ ಕಲಿತ, ಅವರು ಬತ್ತ ಹಾಗೆ ಆಗ್ತಾರೆ. ನಾವು ಬಾಧ್ಯ ಯಾರನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತನ್ನ ಇವತ್ತು ನೆನಪಿಸಿ ಮಾತು ಮುಗಿಸ್ತಾ ಇದ್ದೀನಿ ನಾನು ನಿಮ್ಗೆ. ರೈಲ್ವೆಗಳು, ಹೋಟೆಲ್ಗಳು, ಇನ್ನುಳಿದ ಇವತ್ತಿನ ಆಧುನೀಕರಣದವರು ಇವೆಲ್ಲ ಈ ದೇಶದ ಜಾತೀಯತೆಯನ್ನು ಓಡಿಸುವಲ್ಲೇ, ಮೇಲೆ ಕೀಳನ್ನು ಓಡಿಸುವಲ್ಲೇ ಎಲ್ಲ ಮಹಾತ್ಮರಿಗಿಂತ ಹೆಚ್ಚಿನ ಕೆಲಸ ಮಾಡಿದವು ಅನ್ನೋದನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು. ಮುಂದಿನ ಯಾವುದೋ ವಿಷಯದಲ್ಲಿ ಸಂದರ್ಭ ಬಂದಾಗ ಅದು ಹೇಳ್ತಾ ಇದ್ದೀನಿ. ಏನದು, ಇಲ್ಲಿಯ ರೈಲ್ವೆಗಳು, ಬಸ್ಸುಗಳು, ಸಾರ್ವಜನಿಕ ರಂಗದ ಸಾರಿಗೆಗಳು, ಖಾಸಗಿ ಸಾರಿಗೆಗಳು, ಹೋಟೆಲ್ಗಳು, ಇವೆಲ್ಲ ನಮ್ಮ ದೇಶದ ಮೇಲು ಕೀಳಿನ ಜಾತೀಯತೆಯನ್ನು ಹೊರಗಟ್ಟುವಲ್ಲಿ ಭಾಳ ದೊಡ್ಡ ಕೆಲಸ ಮಾಡಿದವ. ಮಹಾತ್ಮರು ಮಾಡಲಾರ ಕೆಲಸ ಮಾಡಿದವ. ಇದನ್ನೇ ಬರಲಿ ಅಂತ ಹೇಳ್ತಾ, ಯಾಕಂದ್ರೆ ಶಿಕ್ಷಣ ಅಂತ ಶಕ್ತಿ ಐತಿ. ಎಲ್ಲರೂ ಶಿಕ್ಷಣ ಸಿಗಲಿ ಅಂತ ಎಲ್ಲರಿಗೂ ಬಯಸಲು ಸಿದ್ದರಾಮಯ್ಯನವರು ಅನಗತ್ಯವಾಗಿ ಆ ಕೇಸರ್ಸಲ್ಲಿ ಹಾಕಿಬೇಡ್ರಿ ಮಾಡಿರಿ ಅನ್ನೋದ್ರಿಗೆ ಇವ್ರಿಗೆ ಯಾರು ಹಕ್ಕು ಕೊಟ್ಟಿದ್ದಾರೆ ಅದನ್ನು ಇವತ್ತು ಪಾಪ ಹೇಳ್ತಾ ಇದ್ದಾರೆ. ಅವ್ರು ತಪ್ಪೇನಲ್ಲ, ಸರಿ ಐತದ. ಅದಕ್ಕೆ ನಮ್ಮಲ್ಲಿ ಕನ್ನಡದ ಗಾಂಧಿ ಮತ್ತು ಉತ್ತರ ಕನ್ನಡದಾಗ ಒಂದು ಅನಿಸ್ಕೊಂಡು ಚಂದ ಗೀಡೆ ಯಾವುದ್ರಾಗ ಏನಿರ್ತೀರಿ ಅಂತೇಳಿ ಇದು ಸಿದ್ದರಾಮಯ್ಯ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ದೇಶದ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.